ಇದೀಗ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡೋಣ. ಮೇಲುಕೋಟೆಯಲ್ಲಿ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಿದ್ದಾರೆ. ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಹೂವಿನ ಸುರಿಮಳೆ, ಹೂವಿನ ಹಾರ ಹಾಕಿ ಸ್ವಾಗತ ಕೋರಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಮೇಲುಕೋಟೆಯಲ್ಲಿ ಇವತ್ತು ಪ್ರಚಾರವನ್ನ ಮಾಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅವರಿಗೆ ಹೂವಿನ ಹೂ ಹಾಕ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಜಾಗ್ವಾರ್ ವರ್ಸಸ್ ರಾಜ ಹುಲಿ ಮೇಲುಕೋಟೆಯಲ್ಲಿ ಇಬ್ರು ಕೂಡ ಇವತ್ತು ಇದ್ದಾರೆ. ಇಬ್ರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಹೂವಿನ ಹಾರ ಹಾಕಿ ಅವರಿಗೆ ಅಲ್ಲಿ ಭವ್ಯ ಸ್ವಾಗತವನ್ನ ಕೋರಲಾಗ್ತಾ ಇದೆ. ಮೇಲುಕೋಟೆಯ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಪುಟ್ಟರಾಜು ಅವರು ಕೂಡ ಅವರಿಗೆ ಸಾಥ್ ನೀಡಿದ್ದಾರೆ. ಮಗದೊಂದು ಕಡೆ ಯಶ್ ಅವರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ. ಕೊರಳಿಗೆ ರೈತರ ಸಿಂಬಾಲ್ ಆಗಿರುವಂತಹ ಹಸಿರು ಟಾವಲ್ ಹಾಕಿಕೊಂಡು ಪ್ರಚಾರವನ್ನ ಮಾಡ್ತಿದ್ದಾರೆ. ಮಗದೊಂದು ಕಡೆ ಯಶ್ ಅವರು ಕೂಡ ಕಹಳೆಯನ್ನ ಊದ್ತಾ ಸುಮಮ್ಮನ ಪರವಾಗಿ ಮತ ಕೇಳ್ತಿದ್ದಾರೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಿಮ್ಮೂರ ಬಗ್ಗೆ ತುಂಬಾ ಕೇಳಿದೀನಿ. ನಿನ್ನೆಯಿಂದಲೂ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಿದ್ರು ದೊಡ್ಡ ಗ್ರಾಮ, ಬಟ್ ಏನೇ ಮಾಡಿದ್ರು ಪ್ರೀತಿಗೆ ನಡ್ಕೋತಾರೆ, ಗೆಲ್ಲಿಸ್ತಾರೆ ಅನ್ನೋದನ್ನ ಎಲ್ಲಾ ಲೀಡರ್ಗಳು ನಾಯಕರುಗಳು ಹೇಳ್ತಾ ಬರ್ತಾ ಇದಾರೆ. ನೋಡಿ, ಅಂಬರೀಷ್ ಅಣ್ಣನ ಬಗ್ಗೆ ನೀವೆಲ್ಲ ಪ್ರೀತಿ ಇಟ್ಕೊಂಡಿದ್ದೀರಾ. ಯಾರ್ಯಾರು ಏನೇನು ಮಾತಾಡ್ತಾರೆ ಧೈರ್ಯ ಮಾಡಿ ನಿಂತಿದ್ದಾರೆ. ಹೆಣ್ಣು ಮಕ್ಕಳು ಧೈರ್ಯ ಮಾಡಿ ನಿಂತಾಗ ಎಲ್ಲರೂ ಸಪೋರ್ಟ್ ಮಾಡಬೇಕು. ಇಲ್ಲಾಂದ್ರೆ ಮೊದಲನೇ ಹೆಜ್ಜೆಲೆ ಅವ್ರನ್ನ ಹೊಸಕಾಗ್ತಂಗೆ ಆಗುತ್ತೆ. ಒಂದು ಶಕ್ತಿ ಕೊಡಿ. ಅವರಲ್ಲಿ ತುಂಬಾ ಅದ್ಭುತ ಕೆಲಸ ಮಾಡೋ ಒಂದು ಅರ್ಜಿ ನನಗೆ ಕಾಣಿಸ್ತಾ ಇದೆ. ತುಂಬಾನೇ ಒಂದು ಇಂಟ್ರೆಸ್ಟ್ ಇಟ್ಕೊಂಡಿದ್ದಾರೆ. ಎಲ್ಲ ರೀತಿನೂ ಜನಗಳ ಜೊತೆ ಬೆರೆಸ್ಕೊಂಡು ಒಳ್ಳೆ ಕೆಲಸಗಳನ್ನ ಅವ್ರು ಮಾಡಿಸ್ತಾರೆ. ಅವರು ಒಳ್ಳೆ ಧ್ವನಿ ಆಯ್ತಾರೆ ಮಂಡ್ಯಗೆ. ಇದೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಈಗ 4 ಜನ ಸುಮಲತ ಅನ್ನೋರು ಇವ್ರಿಗೆ ಗೊತ್ತಲ್ಲ ವಿಷಯ. ಕನ್ಫ್ಯೂಸ್ ಆಯ್ತಾರೆ ಅಂತವ್ರೆ, ಆಗಲ್ವಾ? ನೋಡೋ 18ನೇ ತಾರೀಕು ಕ್ರಮ ಅಲ್ಲ, 18ನೇ ತಾರೀಕು ಅದು ಕ್ರಮ ಸಂಖ್ಯೆ ಕಾಳು ಓಡುತ್ತಿರುವ ರೈತ. ದಯವಿಟ್ಟು ಆಶೀರ್ವಾದ ಮಾಡ್ರಪ್ಪ. ನೋಡಿ, ಎಲ್ಲರಿಗೂ ಒಂದು ಅವಕಾಶ ಮಾಡಿದಾರ. ಪ್ರೀತಿಯ ಬಂಧುಗಳೇ,